ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಉಪ್ಪಿಟ್ಟು ಮಾಡೋದು ಹೆಂಗೆ, ಎಲ್ಲ ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲಲ್ವ, ಈ ಟೈಪ್ ಮಾಡಿ ನೋಡಿ ಯಾವ ಥರ ಇಷ್ಟ ಆಗುತ್ತೆ. ಈ ಕಡೆ ಈರುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ಇಟ್ಕೊಂಡು ನೆಚ್ಚಿ ಹಾಕ್ಕೊಂಡು ಟೊಮೆಟೊ ನೆಚ್ಕೊಳ್ಳಿ. ಇವಾಗ 1.5 ಕಪ್ ರವೆ ತೊಗೊಂಡಿದ್ದೀನಿ ದೊಡ್ಡ ಲೋಟಲ್ಲಿ. ಇದು ಚೆನ್ನಾಗಿ ಫ್ರೈ ಮಾಡಿ. ಎಷ್ಟೋ ಜನ ಮನೆಯಲ್ಲಿ ಎಷ್ಟೋ ಹೋಟೆಲಲ್ಲಿ ನೋಡಿದ್ದೀನಿ, ಆಲ್ಮೋಸ್ಟ್ ರವೆ ಯಾರೂ ಹುರಿಯಲ್ಲ, ರವೆ ಹುರಿದ್ರೇ ಉಪ್ಪಿಟ್ಟು ಚಂದ. ಈ ಕಡೆ ನಾನು ಅವರೆಕಾಳು ಮತ್ತು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈ ಥರ ತರಕಾರಿ ಹಾಕಿ ವೆಜಿಟೇಬಲ್ ಹಾಕಿ ಉಪ್ಪಿಟ್ಟು ಮಾಡಿ ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಮತ್ತು ಮಜ್ಜಿಗೆ ಉಪ್ಪಿಟ್ಟು ಅಂತ ಇವಾಗ ಟ್ರೆಂಡಿಂಗಲ್ಲಿದೆ. ಸೊ ನಾನು ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ, ಚೆನ್ನಾಗಿದ್ರೆ ಮಾತ್ರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಆ ಮಜ್ಜಿಗೆ ಉಪ್ಪಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ಚೆನ್ನಾಗಿ ಫ್ರೈ ಆಗೋರು ಉಟ್ಕೊತಿದ್ದೀನಿ, ಫುಲ್ಲು ರೋಸ್ಟ್ ಆಗೋವರೆಗೂ ಅಲ್ಲ. ನೀವು ನೋಡ್ತಿರ್ಬೋದು ಮೀಡಿಯಮ್ ಆಗಿ ರೋಸ್ಟ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಪಾತ್ರೆಗೆ ಸೈಡಿಗೆ ಎತ್ತಾಕೊಂಡಿದ್ದೀನಿ. ಈ ಕಡೆ ಒಂದು ಕಡಾಯಿ ಇಟ್ಟು ಕಡಾಯಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳಿ. ಜೀರಿಗೆ ಬೇಡ, ಸಾಸಿವೆ ಸಾಕು. ಉದ್ದಿನಬೇಳೆ ಬೇಡ, ಕಡಲೆಬೇಳೆ ಸಾಕು ಅಷ್ಟೇ. ಚಟಪಟ ಅನ್ನೋವರೆಗೂ ಬಿಟ್ಟು ಉದ್ದಿನಬೇಳೆನೂ ಚೆನ್ನಾಗಿ ಫ್ರೈ ಮಾಡಿ. ಇನ್ನು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ, ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಇದು ಚೆನ್ನಾಗಿ ಬ್ರೌನ್ ಆಗೋವರೆಗೂ ಬಿಡ್ತಾಯಿದ್ದೀನಿ ನಾನು, ಫ್ರೈ ಆಗಲಿ. ಅದೇ ಶುಂಠ್ಕದಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ, ಒಂದು ರೋಸ್ಟ್ ಬರಲಿ, ಕೆಂಪು ಕಲರ್ ಆಗಲಿ. ನೆಕ್ಸ್ಟ್ ನಾನು ಹಸಿಮೆಣ್ಸಿಕಾಯಿ ಹಾಕ್ತಿದ್ದೀನಿ. ಕರಿಬೇವು ಇದ್ದಿದ್ದಿಲ್ಲ, ಖಾಲಿಯಾಗಿತ್ತು. ಕರಿಬೇವಿನ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ಸೂಪರಾಗಿರುತ್ತೆ. ಕರಿಬೇವು ಅಂದರೆ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಹೆಚ್ಕೊಳ್ಳಿ. ಉದ್ದುದ್ದ ಹೆಚ್ಚಿದ್ರೆ ಯಾರೂ ತಿನ್ನಲ್ಲ, ಎಲ್ಲ ಸೈಡಿಗೆ ಎತ್ಬಿಡ್ತಾರೆ. ಬಟ್ ಅದೇ ಚಿಕ್ಕದಾಗಿ ಹೆಚ್ಚಿ ಅದೆಲ್ಲಿ ತೆಗಿಯೋದು, ಸುಮ್ಮನೆ ತಿನ್ಬಿಡೋಣ ಅಂತ ತಿನ್ಬಿಡ್ತಾರೆ. ಇಲ್ಲ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ, ಸಣ್ಣ ಉಪ್ಪು. ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಯೆಲ್ಲೋ ಕಲರು ಉಪ್ಪಿಟ್ಟು ಮಾಡ್ತಾರೆ, ಬಟ್ ಅದು ಯೆಲ್ಲೋ ಕಲರ್ ಏನಂದರೆ ಅರಿಶಿನ ಪುಡಿ ಹಾಕ್ತಾರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಯೆಲ್ಲೋ ಕಲರ್ ಉಪ್ಪಿಟ್ಟು ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಅಂದ್ಕೊತೀನಿ. ಬಟ್ ನನಗೆ ಈ ಉಪ್ಪಿಟ್ಟು ಮಾಮೂಲಿ ಬರೀ ಈರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೊಟೊನ ಹಾಕಿ ಮಾಡಿದರೆ ಅಷ್ಟು ಟೇಸ್ಟ್ ಇರೋಲ್ಲ. ಬಟ್ ಈ ಥರ ವೆಜಿಟೇಬಲ್ ಎಲ್ಲ ಹಾಕಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಅಂದರೆ ತರಕಾರಿ ಅಂದರೆ ಬೀನ್ಸು, ಕ್ಯಾರೆಟು, ಅವರೆಕಾಳು, ಆಲೂಗಡ್ಡೆ ಚಿಕ್ಕದಾಗಿ ಹೆಚ್ಕೊಳ್ಳಿ. ಅವರೆಕಾಳು ಹೆಚ್ಕೊಳೋದು ಬೇಡ, ಕ್ಲೀನಾಗಿ ಸೋಸ್ಕೊಂಡು ವಾಶ್ ಮಾಡ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡಿ. ಇವಾಗ ನಾನು ಈರುಳ್ಳಿ ಹಾಕ್ಕೊಂಡಿದ್ದಾಯಿತು, ಮತ್ತು ಟೊಮೊಟೊನು ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಟ್ಟಿದ್ದೀನಿ. ಎಣ್ಣೆ ನೀವು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಎಣ್ಣೆ ಹಾಕ್ಕೋಬೋದು, ಅಷ್ಟೇ ಇಷ್ಟೇ ಅಂತ ಏನೂ ಇಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ನಾನು ಅಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ನೋಡಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಅವರೆಕಾಳು ಕುದಿಸೋಕ್ಕಿಟ್ಟಿದ್ನಲ್ಲ, ಆ ನೀರೆಲ್ಲ ಸೋಸ್ಕೊಂಡು ಕ್ಲೀನಾಗೆ ಇದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಬೆಂದಿದೆ ನಿಜವಾಗ್ಲೂ. ಅದು ವೈಟ್ ಆಲೂಗಡ್ಡೆ ನನಗೆ ಎಷ್ಟು ಇಷ್ಟ ಗೊತ್ತಾ ಈ ತರಕಾರಿ ಉಪ್ಪಿಟ್ಟು. ನಿಮಗೆ ಉಪ್ಪಿಟ್ಟು ಇಷ್ಟನಾ ಕಮೆಂಟ್ ಮಾಡಿ, ಓಕೆನಾ? ಸುಮ್ಮನೆ ವೀಡಿಯೋಗೋಸ್ಕರ ಇಷ್ಟ ಐತಿ ಇಷ್ಟ ಇಲ್ಲ ಅಂತ ಹೇಳಬಾರ್ದು. ಆನೆಸ್ಟಾಗಿ ಆನ್ಸರ್ ಹೇಳಿ, ನಿಮಗೆ ಉಪ್ಪಿಟ್ಟು ಅಂದರೆ ಇಷ್ಟನಾ ಇಲ್ಲ ಅಂತ. ನನಗಂತೂ ತುಂಬ ಇಷ್ಟ. ಬಟ್ ಬರೇ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ, ವೆಜಿಟೇಬಲಲ್ಲಿ ಉಪ್ಪಿಟ್ಟು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರ್. ಈ ಲೋಟದಲ್ಲಿ 1.5 ಲೋಟ ನಾನು ಇದು ತೊಗೊಂಡಿದ್ದೆ ಅಲ್ವಾ, ರವೆನಾ. ಈಗ ಅದೇ ಲೋಟದಲ್ಲಿ 3 ಗ್ಲಾಸ್ ನೀರು ಹಾಕ್ತೀವಿ. ಈಗ ಅಕ್ಕಿಗೆ 1 ಗ್ಲಾಸಿಗೆ 2 ಲೋಟ ನೀರು ಹಾಕ್ತೀವಲ್ಲ, ಸೊ ಇದನ್ನು ಹಾಗೆ 1.5 ಲೋಟಕ್ಕೆ 3 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ತಿದ್ದೀನಿ. 3.5ನೇ ಹಾಕ್ಕೊಳ್ಳಿ, ಯಾಕಂದರೆ ಕುದಿಯೋಕ್ಕೆ ಬಿಡಬೇಕಲ್ಲ. ಇವಾಗ ಒಂದು ಫುಲ್ ನಿಂಬೆಹಣ್ಣು ರಸ ಹಿಂಡ್ತಾ ಇದ್ದೀನಿ. ಇದಕ್ಕೆ ನಿಂಬೆಹಣ್ಣು ಹುಳಿ ಇದ್ರೇ ಟೇಸ್ಟ್ ಸೂಪರಾಗಿರುತ್ತೆ. ಇದು ದಾವಣಗೆರೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ, ದಾವಣಗೆರೆ ಅಂತಲ್ಲ ಎಲ್ಲ ಕಡೆಯೂ ಮಾಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗೆ ನಿಂಬೆಹಣ್ಣೆಲ್ಲ ಹಿಂಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಗೂರಾಡಿ. ನೆಕ್ಸ್ಟ್ ನಾನು ಕುದಿಯೋಕ್ಕೆ ಬಿಡ್ತೀನಿ. 5ರಿಂದ 10 ನಿಮಿಷ ಫುಲ್ಲು ಕುದಿಯೋಕ್ಕೆ ಬಿಡ್ತೀನಿ. ಅಂದರೆ ವೆಜಿಟೇಬಲ್ ಸ್ಮೆಲ್ಲೆಲ್ಲ ಹೋಗಲಿ, ಹಸಿ ವಾಸನೆ ಹೋಗಲಿ ಅಂತ ಚೆನ್ನಾಗೆ ಕುದಿಯೋಕ್ಕೆ ಬಿಡ್ತೀನಿ. ನೀವು ನೋಡ್ತಿರ್ಬೋದು ಕಾಳೆಲ್ಲ ಮೇಲೆ ಬರ್ತಿದೆ. ಇವಾಗ ನೆಕ್ಸ್ಟು ನಾನು ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಇಟ್ಕೊಂಡೆ. ಸೊ ನೀವು ಹಿಂಗೆ ಮಾಡಬೇಡಿ, ಗಂಟಾಗ್ಬಿಡುತ್ತೆ. ನನ್ನ ಗಂಟೇನಾಗಿದ್ದಿಲ್ಲ, ರವೆ ಚೆನ್ನಾಗಿ ಹುರ್ಕೊಂಡಿದ್ದೆ. ಒಂದು ಕೈಯಲ್ಲಿ ತಟ್ಟೆ ಇಟ್ಕೊಂಡು, ಒಂದು ಕೈಯಲ್ಲಿ ಸ್ಪೂನ್ ಇಟ್ಕೊಂಡು ರವೆ ಹಾಕ್ತಾ ಸ್ಪೂನಾಗಿ ಗೂರಾಡ್ತಾಯಿರಿ. ಅವಾಗ ಗಂಟಾಗಲ್ಲ. ಒಬ್ರೊಬ್ರು ತುಂಬ ಗಂಟಾಗುತ್ತೆ ರವೆ. ನಾನು ತುಂಬ ಜನ ನೋಡಿದ್ದೀನಿ. ಗಂಟಾಗಬಾರ್ದು ಅಂದರೆ ಒಂದು ಕೈಯಲ್ಲಿ ಪ್ಲೇಟ್ ಇಟ್ಕೊಂಡು ರವೆ ಹಾಕ್ತೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೋಡಿ ಈ ಥರ ತುಪ್ಪ ಹಾಕ್ಕೊಂಡು ಉದ್ರಾಗಿದೆ, ಸೂಪರ್ ಟೇಸ್ಟ್. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗುವ. ಬಾಯ್.